ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ, ನಮ್ಮ ಸರ ಏನ್ ಅಂತ ಪರಿ ಇಲ್ಲ ಸರ್. ಹುಳಾನು ಈ ಸರಿ ಇಲ್ಲ. ಇದು ನಮ್ಮ ರೈತರ ನೀರಾವರಿ ಇದ್ದ ರೈತರು ಇದನ್ನ ಮಾಡ್ಕೊಂತ ಹೋದ್ರ ಅವ್ರ ಎಕನಾಮಿಕಲ್ ಇದು ಚಲೋ ಆಗ್ತದೆ ಸರ್. ಆರ್ಥಿಕವಾಗಿ ಚಲೋ ಆಗ್ತದೆ ಸರ್. ಕಾಳ್ನು ದಮ್ಮದ, ಕಾಳ್ನು ಬೋರ್ ಅದ ಸರ್. ರೇಟ್ನು ಚಲೋ ಸಿಗ್ತದ. ನಮ್ ಈಗ ಸದ್ಯ ತೊಗರಿಗೆ ಇದಕ್ಕ ನೋಡಿದ್ರು ಮತ್ತ 100, 400, 300, 200 ಹೆಚ್ಚು ಸಿಗಬೇಕು ರೇಟು. ತಗೊಂಡವ್ರ ಇದಕ್ ಫಸ್ಟ್ ಇದು ಮಾಡಿ ತಗೊಂಡ್ ಹೋಗ್ತಾರ. ಬ್ಯಾಳಿ ಸಲೆಗಾರ ಬಹಳ ಚಲೋ ಅದ ಸರ್. ಲಾಸ್ಟ್ ಟೈಮ್ ಇಂದ ನಾ ಕೂಬಾ ಸಾಯಿಲ್ದಾಗ ಬೆಳೆದಿದ್ ತೊಗರಿ ಸರ್ 152 ವೆರೈಟಿ. ಇದು ಒಂದ್ 9 ಕ್ವಿಂಟಲ್ ಬ್ಯಾಳಿ ಮಾಡೀನಿ ಸರ್. ಈ ಹುಡುಕಾಡಿದ ನನ್ ಬಲ್ 4-5 ಕಾಳು ಬ್ಯಾಳಿ ಸಿಗಲ್ಲ. 230 ರೂಪಾಯಿ ಕೆಜಿ ಮಾರೀನಿ ಸರ್. ಯಾರು ತಗೊಂಡಾರ ಮತ್ ಹೊಳ್ಳಿ ಮತ್ತ ಅವ್ರು ತಗೊಂಡಾರ ನನ್ನ ಹತ್ರ. ಸ್ಪ್ರೇ ಈಗ ಆಲ್ರೆಡಿ 3 ಸ್ಪ್ರೇ ಆಗ್ಯಾವ ಸರ್. ಇದಕ್ಕೆ ಹಾರ್ಟಿಕಲ್ಚರ್ ಆಯಿಲ್ ಪ್ಲಸ್ ಗ್ರೋತ್ ಪ್ರಮೋಟರ್ ಇಷ್ಟ ಐತ್ ಸರ್. ಇದು ಕಮಸ್ ಕಮ್ಮಿ 9 ಫೀಟ್ ಮ್ಯಾಲ ಹೋಗಿತ್ ಸರ್ ಹೈಟ್. ನಡು ಮಳೆ ಕಡಿಮೆ ಆಗಿನ ಮೇಲೆ ಒಂದ್ ಸ್ವಲ್ಪ ನೀರಿಗೆ ಬಂತ್ರಿ, ನೀರ್ ಕೊಟ್ಟಿನಿ. ಈಗ ಕಾಯಿ ಬಲ್ತದ್ರಿ. ಈಗ ಪೂರಾ ಇಷ್ಟ ಹಿಂಗ್ ಜೊತೆ ಬೀಳಾಕತ್ ಬಿಟ್ಟದ ಕೆಳಗ. ಅದು ಇಳುವರಿ ಚಲೋ ಬರ್ತದೆ ಸರ್. ಲಾಸ್ಟ್ ಟೈಮ್ ನನ್ನ 9-9.5 ಕ್ವಿಂಟಲ್ ತೆಗ್ದೀನಿ ಸರ್. ನಾ ಚಲೋ ಬಂದ ಸರ್. ಎಕರೆಕ್ 6.5-7 ಕ್ವಿಂಟಲ್ ಎಕರೆಕ್ ತೆಗ್ದೀನಿ ಸರ್. ಅದು ಲಾಸ್ಟ್ ಟೈಮ್ GRG GR 152 ಇತ್ತು ಸರ್ ವೆರೈಟಿ. ಅದು ಇತ್ತು. ಈಗ ಅದ್ರ ಜಗತ್ತಿಗೆ ಈಗ ಲಾಸ್ಟ್ ಈಗ ನೀವ್ ಹೇಳಿದಂಗೆ ಇದೇನ್ ಬೀಜ ತರಿಸ್ಕೊಟ್ರಿ, ಇದು ಬೀಜ ಹಾಕಿನ್ ಸರ್. ಈಗ ಇದು ಚಲೋ ಅದ ಸರ್. ಇದು ಪೆರಿನಿಯಲ್ ಇದ್ದಿದ್ದಕ್ಕ ನಾ ಈಗ ಮತ್ತ ಹೆಚ್ಚು ಕಡಿಮೆ ಈಗ ಇನ್ನೊಂದ್ 4 ತಿಂಗಳಿಗೆ ಮತ್ತ ಇಳುವರಿ ಮತ್ತೆ ಇನ್ನೊಂದು ಹಾರ್ವೆಸ್ಟ್ ಮಾಡ್ಬೋದು ಸರ್. 4-5 ತಿಂಗಳದಾಗ. ಇದ್ರೊಳಗೆ ಏನಾಗ್ತದೆ ಸರ್, ಈಗ ನನಗೆ ಸರಿ ಸುಮಾರು ಒಂದ್ ಎಕರೆಕ್ 2 ಕ್ವಿಂಟಲ್ ಬಂದ್ರು ಏನ್ ಫರಕ್ ಬೀಳಲ್ಲ ಸರ್. ಯಾಕಂದ್ರೆ ನನಗೆ ಮತ್ತ ಮಾರ್ಚ್ ಏಪ್ರಿಲ್ನಾಗ ಏನ್ ಕಟಿಂಗ್ ಬರ್ತದ ಇದು ಅವಾಗ ಡಬಲ್ ಆಗ್ತದೆ. ಯಾಕಂದ್ರೆ ನಾವೀಗ ಇಲ್ಲಿ ಇಷ್ಟಕ್ಕೆ ನಾವು ಕೊಯ್ಕೊಂಡ್ ಬಿಡ್ತೀವಿ ಸರ್. ಈ ಬ್ರಾಂಚಸ್ ಅನ್ನ ಇಲ್ಲಿ ಕಟಿಂಗ್ ಮಾಡ್ಕೊಂತೀವಿ. ಇದನ್ನ ಇಲ್ಲಿ ಕಟಿಂಗ್ ಮಾಡಿದಾಗ ಅಗೇನ್ ಮತ್ತ ಮಲ್ಟಿಪಲ್ ಬ್ರಾಂಚಿಂಗ್ ಸ್ಟಾರ್ಟ್ ಆಗಿಬಿಡ್ತದೆ. ಅವಾಗ ಏನಾಗ್ತದೆ ಸರ್, ಈ ಇಳುವರಿ ಜಾಸ್ತಿ ಆಗಿಬಿಡ್ತದೆ. ಬಡ್ಡಿ ಇದು ಮಿನಿಮಮ್ ಸರ್. ಇದಕ್ಕಿಂತ ದಮ್ ಇದ್ದಿದ್ನು ಅದು. ಇದಕ್ಕ ದಮ್ ಅದಾವು. ಇದು ಎತ್ತದ್ರ ಭಾಳ ಆಗ್ತದ್ರಿ. ಎತ್ತಲಕ್ ಅಣ್ಣಾರ ನೀವು 2 ಕ್ವಿಂಟಲ್ ಎಣ್ಣೆ ಬೇಡ್ರಿ ಅಣ್ಣಾರ. ನೀವು 1 ಎಕರೆಕ್ರಿ ಅಣ್ಣಾರ. ಇಲ್ಲ ಸರಿ ಸುಧಾರ್ ಮಾತಿಗೆ ಅನ್ನಾಗತ್ತೀನ್ರಿ. ಬಂದ್ರು ನೆಕ್ಸ್ಟ್ ನನಗ್ ಈಗ ಏನ್ ಸದ್ಯ ಬಂದದ ಇಲ್ಡ್ ನೆಕ್ಸ್ಟ್ ಇದ್ರ ಡಬಲ್ ಆಗ್ತದೆ ಸರ್. ನನಗೆ ಇದು ನಾ ಸರಿ ಸುಮಾರು ಈಗ 6 ಕಟಿಂಗ್ ತೊಗೊಂಡೋದೀನಿ ಸರ್. ಇದ್ರದ್ದು ಅಣ್ಣಾರ ಇದು 6-7 ವರ್ಷ ಬರ್ತದೆ ನಿಮ್ಗೆ. 6-7 ವರ್ಷ ಬರ್ತದೆ ಸರ್. ನಾ 3 ವರ್ಷನು ಟ್ರಯಲ್ ಮಾಡಿದೆ ಅಂತಂದ್ರು ಇದ್ರ ಸಕ್ಸಸ್ ರೇಟ್ ಏನದ ಗೊತ್ತಾಗಿಬಿಡ್ತದೆ ಸರ್. ಅದ್ರ ಮೇಲೆ ಮತ್ತೆ ಇನ್ನ 3 ವರ್ಷನು ಇಡ್ಬೋದು ಸರ್. ಅಣ್ಣಾರ ಒಂದ್ ಮಾತು ಹೇಳ್ತೀನಿ, ಇವೇನ್ ನಿಮ್ ಕಾಯಿ ಬಿಟ್ಟಿ ಹೋಗ್ರಿ ಅಣ್ಣಾರ ಸರ್. ನಿಮ್ಗೆ ಸಿಂಪಲ್ ಹೇಳ್ತೀನಿ ಅಣ್ಣಾರ, ಮಿನಿಮಮ್ 6 ಕ್ವಿಂಟಲ್ ಆಗ್ತದೆ ಸರ್. ಬರ್ತದೆ. ಯಾಕಂದ್ರೆ ಇದ್ರೊಳಗ ಕಾಳು ದಮ್ ಅದ ಸರ್. ಒಜ್ಜಿ ಬಾಳ ಅದ ಸರ್. ಈಗ ನೀವು ಗಿಡ ಜೊತೆ ಬಿದ್ದಿದ್ ನೋಡಾಕತ್ತೀರಿ. ಅಲ್ಲಿಂದ ಇಲ್ಲಿಗೆ ಬಂದದಂತಂದ್ರ ಕಾಯಿ ಈ ಸರಿ ಮಳಿ ಹೆಚ್ಚಾಗಿ ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗಿದ್ದಕ್ಕೂ ಹೂವ ಕಡಿಮೆ ಆಗಿ ಇಷ್ಟೇ ಹೇಳುದು ಸರ್. ಇದು ನೆಕ್ಸ್ಟ್ ನನಗೆ ಈಲ್ಡ್ ಪರ್ ಟ್ರೀನೇ ನನಗೆ ಏನಿಲ್ಲ ಅಂದ್ರೂ ಒಂದು 10-12 ಕಿಲೋ ಬರ್ತದೆ ನನಗೆ. ಇಲ್ರಿ ಅಣ್ಣಾರ, ನಿಮ್ ನೋಡ್ರಿ ಅಣ್ಣಾರ, ಸಿಂಪಲ್ ಲೆಕ್ಕ ಅದ್ರಿ ಅಣ್ಣಾರ. ನಮ್ ಲೆಕ್ಕದ ಪ್ರಕಾರ ಎಷ್ಟ್ ಬರ್ತದ್ರಿ ಮೇಲೆ ಒಂದ್ ಗಿಡಕ್ಕೆ ಸರ್? 1 ಗಿಡದಾಗ 350 ಗ್ರಾಮ್ ಬರ್ತದೆ ಮಿನಿಮಮ್. ಅದ್ರ ಮೇಲೆ 900 ಗ್ರಾಮ್ 1 ಕೆಜಿ ತನ ಹೋಗ್ಬೇಕ್ರಿ. ಆದ್ರೆ ನಿಮ್ ಗಿಡ ನೋಡಿದ್ರಿ ಇದು 1 ಕೆಜಿ ಅಲ್ರಿ. ಒಂದೊಂದ್ ಗಿಡ ಇದು ನನ್ ಲೆಕ್ಕಕ್ಕೆ ನೀವು ಹೇಳೋ 1 ಕೆಜಿ 900 ಗ್ರಾಮ್ ಇಲ್ಲೇ ಬರ್ತದೆ ಸರ್. ಇಲ್ಲೇ ಅದ್ರಿ. ಸೊ ಇದು ಇನ್ನ ಜಾಸ್ತಿ ಆಗ್ತದ್ರಿ ಅಣ್ಣ. ಇದು 10-12 ಕೆಜಿ ಈಗಿಂದಲ್ ಸರ್. ಇದು ಇನ್ನ ಈಗ ಫಸ್ಟ್ ಇನಿಷಿಯಲ್ ಅದ. ಸ್ವಲ್ಪ ಮಳೆ ಜಾಸ್ತಿ ಆಗಿದೆ, ವೆಜಿಟೇಟಿವ್ ಗ್ರೋತ್ ಜಾಸ್ತಿ ಆಗ್ಯದ. ಇನ್ ಫ್ಯೂಚರ್ ಇದ್ರೊಳಗೆ ನಾ ಇಡ್ತೀನಿ 6 ಕಟಿಂಗ್ ಒಳಗ ಅಷ್ಟು ಬಂದೇ ಬರ್ತದೆ ಸರ್ ನನಗೆ. ಯಾಕಂದ್ರ ಮಲ್ಟಿಪಲ್ ಬ್ರಾಂಚಸ್ ಜಾಸ್ತಿ ಆದಂಗ ಇಳುವರಿ ಜಾಸ್ತಿ ಬರ್ಕೊಂತ ಹೋಗ್ತದೆ ಸರ್. ಟರ್ಷರಿ ಗ್ರೋತ್ ಆಗ್ತದಲ್ಲ ಸರ್ ಬ್ರಾಂಚಿಂದು, ಅವಾಗ ಜಾಸ್ತಿ ಆಗ್ತದೆ. ಅಣ್ಣ ನಂಗೆ ಇನ್ನೊಂದು ಇದು ಹೇಳ್ರಿ, ನಿಮ್ಮಲ್ಲಿ ನಟೇದ್ ಬಿಟ್ಟಿದ್ ಏನ್ ಪ್ರಾಬ್ಲಮ್ ಬಂದಿಲ್ಲ? ನೀವರ ಸಾವಯವದಾಗ ಇಲ್ಲ, ನನ್ ಸಾವಯವದಾಗ ಸರ್ ನಟೇರ ನನ್ ಬಲೆ ಹೋಗಿಲ್ಲ. ಎಲ್ಲಿ ಏನೂ ಆಗಿಲ್ಲ ಸರ್. ಸದ್ಯ ಈಗ ಪೂರಾ ಅದ.
ಆದ್ರೆ ಅಲ್ಲಿ ಇಲ್ಲಿ ಗ್ಯಾಪ್ ಫಿಲ್ಲಿಂಗ್ ಅದ ಸರ್. ಇರ್ವಿ ತಿಂದು ನವಿಲ್ ತಿಂದು ಗುಬ್ಬಿ ತಿಂದು ಬೀಜ ಇದು ಮ್ಯಾಲ ಇಟ್ಟಿದ್ರು. ಏನ್ ಹೆಣ್ಮಕ್ಳು ಊರ ಮುಂದ್ ಮ್ಯಾಲ ಇಟ್ಟಿದ್ರು, ಅಲ್ಲಿ ಒಂದ್ ಸ್ವಲ್ಪ ಗ್ಯಾಪ್ ಆಗ್ಯದ, ಅದು ಹಾಕಿನಿ ಬೀಜ. ಅಲ್ಲೇನಾಗ್ಯದ ಸರ್, ಈಗ ಅದು ಸಣ್ಣದದ ಇದು ದೊಡ್ಡದದ. ಮುಂದಿನ ಟೈಮಿಗೆ ಅದು ಈಕ್ವಲ್ ದಾಗ ಬಂದ್ಬಿಡ್ತದೆ. ಏನಾಗ್ತದ್ರಿ ನಿಮ್ ಫಸ್ಟ್ ಕ್ರಾಪ್ ಇದು ಪೆರ್ನಿಯಲ್ ಅದಲ್ರಿ, ನಿಮ್ ಫಸ್ಟ್ ಕ್ರಾಪ್ ನಿಮ್ಗೆ ಒಂದ್ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತದೆ. ಆದ್ರೆ ಏನಾಗ್ತದ್ರಿ ನಿಮ್ ಸೆಕೆಂಡ್ ಕ್ರಾಪ್ ಆನ್ವರ್ಡ್ಸ್ ಅದು ಬ್ಯಾಲೆನ್ಸ್ ಆಗಿಬಿಡ್ತದೆ. ಸಣ್ಣ ಗಿಡಗಳು, ಹೋಗಿ ಗಿಡಗಳು ಎಲ್ಲ ನಿಮ್ ಕೈಗೆ ಬರ್ತಾವಲ್ರಿ ಅಣ್ಣಾರ, ಆ ಟೈಮಿಗೆ ನಿಮ್ಗೆ ಇಳುವರಿ ಲೆಕ್ಕ ತಪ್ಪಿ ಅನಾನ್ಸ್ ಆಗಿಬಿಡ್ತದೆ. ನೀವು ಇದು ನಟೆ ಹೋಗಿದ್ರೆ ನಿಮ್ ರಿಪೋರ್ಟ್ ಇಲ್ಲ ಸರ್, ನಾನು ಬೇರೆ ಕಡೆ ಹೋಗಿ ಬೇರೆ ಕಡೆ ಬಹಳ ಅದ ಸರ್. ನಟೆ ಹೋಗಿದ್ದಿ ನಿಮ್ ಊರಾಗ ನೋಡ್ರಿ. ಹಾ ರೀ, ಇಲ್ಲೇ ಅದರಿ, ಬಾಳ ಹೋಗ್ಯದ್ರಿ. ಈಗ ಅದನ್ನು ರೈತರಿ ಹೆಂಗ್ ಬಂದದ ಹೆಂಗ್ ಹಾರ್ವೆಸ್ಟ್ ಮಾಡ್ಕೊಂಡು ಹೋಗ್ಯಾರ ಸರ್. ನೀವು ಇದೇನ್ ನಿಮ್ ಕಾಳವರಿ ಅಣ್ಣಾರ, ನೀವು ನನಗೆ ಅನ್ಸೋ ಮಟ್ಟಿಗೆ ಕಮ್ಸೆ ಕಮ್ 9 ಕ್ವಿಂಟಲ್ ಇದ್ರಾಗೆ ತಗೋತೀರಿ. ಬರ್ತೇವ್ ಸರ್. ಆದ್ರೂ ರೈತರಾಗಿ ಒಂದ್ ಸ್ವಲ್ಪ ಕೆಳಗ್ ಹಿಡ್ಕೊಂಡಿವಿ ಅಂತಂದ್ರ ನಾಳೆಗೆ 6 ಕ್ವಿಂಟಲ್ ಯಾರಿಗ್ ಬಿಟ್ಟಿದ್ದೀನಿ ಆಗ್ತದೆ ಸರ್. ಅಷ್ಟ ಅದ ಒಂದ್ ಬೆಳಿರಿ, ಇನ್ನೊಂದು ನೆಕ್ಸ್ಟ್ ಬೆಳಿ ನೀವು ಕಮ್ಸೆ ಕಮ್ 9-10 ಕ್ವಿಂಟಲ್ ಹೋಗ್ತದ್ರಿ. ಬರೇ ಬರ್ತದ ಸರ್. ಹೆಂಗ ಬೆಳಿ ಟು ಬೆಳಿ 1-1.5-2 ಕ್ವಿಂಟಲ್ ಜಾಸ್ತಿ ಹಾಕೊಂತ ಹೋಗ್ತದೆ ಸರ್. ಯಾಕಂದ್ರೆ ನಿಮ್ ಮುಂದ 2 ಪ್ಯಾರಾಮೀಟರ್ ಚೇಂಜ್ ಆಗ್ತದ್ರಿ ಅಣ್ಣಾರ. ಅದು ಗಿಡದ ಎನರ್ಜಿ ರೀ, ಕೆಳಗ್ ಬೇರಿಗೆ ಹೋಗೋ ಬದ್ಲಿ ಬಡ್ಡಿ ಬೆಳಸೋ ಬದ್ಲಿ ರೀ, ಮುಂದೆ ವೆಜಿಟೇಟಿವ್ ಗ್ರೋತ್, ಕಾಯಿ ಕೊಡೋದು, ಹೂವು ಕೊಡೋದು ಇದಕ್ಕೆ ಬಿಡ್ತದೆ. ಹಿಂಗಾಗಿ ನಿಮ್ಗೆ ಔಟ್ಪುಟ್ ಎನ್ಹಾನ್ಸ್ ಆಗಿ ಆಗ್ತದೆ ಸರ್. ಇದಕ್ಕೂ ನಮ್ ಕುಬಾ ಸಾಯಿಲ್ ಕಂಡೀಷನ್ ಹಾಕಿ, ಇದಕ್ಕೂ ಅದೇ ಹಾಕಿನ್ ಸರ್. ನಿಮ್ಗೆ ಇನ್ನೂ ಇಲ್ಲೇ ಐತಿ, ಪಾಸ್ ಮಾಡ್ರಿ ಸರ್. ಇದು ಹೋಗಕ್ ಬರ್ಲಾರ್ದಂಗ ಆಗ್ಯದ ಸರ್ ಇದು. ಹಾ, ಇದು ರೋ ಟು ರೋ 6 ಅದ ಸರ್, ಸೀಟ್ ಟು ಸೀಟ್ 5 ಅದ. ಸರ್ ಒಂದ್ ಚಲೋ ಪ್ರಾಡಿ ಅದ ಸರ್. ಆ ಕಡೆ ಪೈಪ್ ಹುಚ್ಚವ. ಇದು ನಿಮ್ ಕೂಬಾ ಸಾಯಿಲ್ ಸರ್. ಇದು ಇಲ್ಲೇ ಇಟ್ಬಿಟ್ಟಿನ ನಾ ಹೊಲ್ದಾಗೆ. ಮುಂಜಾನೆ ಫಸ್ಟ್ ಏನ್ ಬರುತ್ತೆ, ಇಬ್ಬನಿ ಇರ್ತದಲ್ ಸರ್, ಆ ಟೈಮ್ನಾಗ ಬುಟ್ಟೆಗೆ ಹಾಕೊಂಡದು ಗಿಡಕ್ಕೆ ಹೊಡೆದು ಬಿಡೋದು. ಗಿಡಕ್ಕೆ ನೀರ್ ಇರ್ತದಲ್ ಸರ್, ಇಬ್ಬನಿ ಇದ್ದಾಗ ಅದು ಹೊಡೆದಿವಿ ಅಂತಂದ್ರೆ ಅದಕ್ಕೆ ಹುಳನೇ ಬರಲ್ಲ. ಕಾಯಿನೂ ಕೂಡ್ತದ, ತಪ್ಪಲ್ನು ಕೂಡ್ತದ, ಎಲ್ಲ ಇದಾಗಿಬಿಡ್ತದ. ನಾ ಇದಕ್ಕಿಂತ ಮೊದಲು ನಿಮ್ಮ ಯೂಸ್ ಮಾಡೋದಕ್ಕಿಂತ ಮೊದಲು ಬೂದಿ ಮಣ್ಣ ಕಲಸಿ ಹೊಡಿತಿದ್ದೆ ಸರ್. ಈಗ ಇದನ್ನೇ ಹೊಡಿಯಾಕತ್ತೀನಿ. ಗೊಬ್ಬರ ಆಗ್ತದ, ಇದನ್ನು ಆಗ್ತದ ಅಂತಂದ ಹೇಳಿ. ನಮ್ ಗೊಬ್ಬರದ್ರಿ ಅಣ್ಣ, ಹಾ ರೀ, ಎಲಿ ಮ್ಯಾಗ ಬೀಳಿ, ಸುಳಿದಾಗ ಬೀಳ್ರಿ, ಬೇರ್ ಮ್ಯಾಗ ಬೀಳಿ, ಏನು ಆಗಲ್ಲ ಸರ್. ಡ್ಯಾಮೇಜ್ ಏನು ಇಲ್ಲ ಸರ್. ಅದ್ರ ಚಿಂತೆ ನೀವು ಮಾಡೋದ್ ಬೇಕಾಗಿತ್ತು. ಮನುಷ್ಯರ್ ತಿಂದ್ರಿ ಏನು ಆಗಲ್ಲ ಸರ್. ಮನುಷ್ಯರ ನಿಮ್ ಆಕಳ ತಿಂದ್ರಿ ಏನಂತ ನಿಮ್ ನನಗೂ ಪಾಪ ಎಲ್ಲ ಬಾಯಿ ಹಾಕಿ ತಿಂದು ಯಾರಿಗೂ ಧಕ್ಕೆ ಆಗಲ್ರಿ. ಆ ಒಂದು ವಿಶ್ವಾಸ ಮೇಲೆ ಎಷ್ಟು ಅದನ್ನೇ ಮಾಡಿ ನೋಡಿ ಸರ್. ಇದು ಜಾಸ್ತಿ ಮಾಡ್ರಿ. ನನಗೆ ನಮ್ದು ಏನ್ ರಿಕ್ವೆಸ್ಟ್ ಅದ್ರಿ ಅಣ್ಣ, ನೀವು ಬಡ್ದಾಡ್ತೀರಿ, ನಿಮ್ಗೆ ಲೇಬರ್ದೊಂದು ಸರ್ಕಸ್ ಅದ್ರಿ ಅಣ್ಣ. ನಂದು ಒಂದೇನ್ ರಿಕ್ವೆಸ್ಟ್ ಅದ್ರಿ ಅಣ್ಣ, ಇದನ್ನ ಅನೌನ್ಸ್ ಮಾಡಿ ನಡು ನೀವು ಯಾವ ಕ್ರಾಪ್ ಹಾಕೋತೀರ. ಇಲ್ಲ ಸರ್, ಇದ್ರೊಳಗೆ ಈಗ ಆಲ್ರೆಡಿ ಒಂದು ಸ್ವೀಟ್ ಕಾರ್ನ್ ತೆಗ್ದೀನಿ ಸರ್. ಈಗ ಆಲ್ರೆಡಿ ಹಾ, ಸ್ವೀಟ್ ಕಾರ್ನ್ ಇದ್ರೊಳಗೆ ಒಂದ್ ಈಲ್ಡ್ ತೆಗ್ದೀನಿ ಸರ್. ಈಗ ಇಲ್ಲಿ ಕಾಣಿಸ್ತಾ ನೋಡಿ ಸರ್ ಸ್ಟಾಕ್ಸ್ ಅದ್ರ. ಈಗ ಸ್ವೀಟ್ ಕಾರ್ನ್ ತೆಗ್ದೀನಿ ಸರ್. ಇದು ಅದ ನೋಡಿ ಸರ್, ಸ್ವೀಟ್ ಕಾರ್ನ್ ಆಗ್ಯದ, ದನಗಳಿಗೆ ಮೇವ್ನು ಆಗ್ಯದ ನನಗೆ. ಅದನ್ನು ಸ್ವೀಟ್ ಕಾರ್ನ್ ವಿತ್ ಕೂಬಾ ಸಾಯಿಲೆ. ಗಿಡ ಎತ್ತರವ್ರಿ ಅಣ್ಣ. ಹಾ ಸರ್, ಮುಂದ್ ಬಂದಾಗ ಇನ್ನ ಗಿಡ ಎತ್ತರವ. ಇದು ಇನ್ನ ಬಗ್ಗ್ಯದಂತಂದ್ ಹಿಂಗದ ಸರ್. ಉದ್ದ ಇತ್ತಂದ್ರೆ ಸೀದಾ ಕಾಣಿಸ್ತಿದೆ ಇಲ್ಲ ಮನುಷ್ಯ ಒಳಗೆ ಹೋಗಿ. ನಾವು ಕಾಯಿ ಬಿಡಕಿನ ಮುಂಚೆ ಹಂಗ ಬರ್ತದೆ. ಕಾಯಿ ಬಿಡಕಿನ ಮುಂಚೆ ಹಿಂಗ ಎತ್ತರ ಇರ್ತದ, ಕಮ್ಮಿ ಬೆಂಡ್ ಆಗ್ತದೆ. ಕಾಯಿ ಬರೋಣ ಏನಂತೀರಿ, ವಜ್ಜಿ ಕೆಳಗ್ ಬರ್ರಿ. ಈ ನಮ್ಮ ಏರಿಯಾದಾಗ ಈ ತೊಗರಿ ಬಂದ್ರೆ ಹೆಂಗ ಅನಿಸ್ತದ್ರಿ? ಡಿಸೀಸರ್ ಇದ್ರಾಗ ಡಿಸೀಸರ್ ಏನ್ ಅಂತ ಪರಿ ಇಲ್ಲ ಸರ್. ಹುಳಾನು ಈ ಸರಿ ಇಲ್ಲ.
ಇದು ನಮ್ಮ ರೈತರ ನೀರಾವರಿ ಇದ್ದ ರೈತರು ಇದನ್ನ ಮಾಡ್ಕೊಂತ ಹೋದ್ರ ಅವ್ರ ಎಕನಾಮಿಕಲ್ ಇದು ಚಲೋ ಆಗ್ತದೆ ಸರ್. ಆರ್ಥಿಕವಾಗಿ ಚಲೋ ಆಗ್ತದೆ. ಚಲೋ ಆಗ್ತದೆ ಸರ್. ಕಾಳ್ನು ದಮ್ಮದ, ಕಾಳ್ನು ಬೋರ್ ಅದ ಸರ್, ರೇಟ್ನು ಚಲೋ ಸಿಗ್ತದ. ನಮ್ ಈಗ ಸದ್ಯ ತೊಗರಿಗೆ ಇದಕ್ಕ ನೋಡಿದ್ರು ಮತ್ತ 100, 400, 300, 200 ಹೆಚ್ಚು ಸಿಗಬೇಕು ರೇಟು. ತಗೊಂಡವ್ರ ಇದಕ್ ಫಸ್ಟ್ ಇದು ಮಾಡಿ ತಗೊಂಡ್ ಹೋಗ್ತಾರ. ಬ್ಯಾಳಿ ಸಲೆಗಾರ ಬಹಳ ಚಲೋ ಅದ ಸರ್. ಇಲ್ಲ ಇದ್ರ ಲೈಫ್ ಸ್ಪೆನ್ ಜಾಸ್ತಿ ಅದ. ಹಾ ಯಾವ್ದ್ರಿ ಅಡಿಗೆ ಮಾಡಿದ ಮ್ಯಾಗನು ಇದ್ರ ಲೈಫ್ ಸ್ಪೆನ್ ಜಾಸ್ತಿ. ಬ್ಯಾಳಿ ಹಳಸಲಾರ್ದಂಗ್ ಉಳಿತದ. ಇನ್ನೊಂದ್ ಏನ್ ಒಂದ್ ಮೇಜರ್ ಪಾಯಿಂಟ್ ಹೇಳೋದಂದ್ರೆ ಅಣ್ಣಾರ, ಇದೇನ್ ದೇಸಿ ತಳಿ ಅದ್ರಿ, ನಿಂಬಲ್ಲಿ ನೀರ್ ಅದ್ರಿ ಅಣ್ಣ, ನೀವು ಕುಡ್ಲಾಕತ್ತೀರಿ. ಈ ತಳಿ ರೀ ಒಣ ಬೇಸಾಯ ಸಲಗೆ ಇದ್ದಿದ್ದದ್ರಿ ಅಣ್ಣ. ಒಣ ಬೇಸಾಯದಾಗ ಬ್ಯಾಸಿಗೆ ಹೆಂಗ ಆಗ್ತದ ಸರ್? ಮಲ್ಲಿಕಾರ್ಜುನ್ ಬರ್ರಿ ಸಾಹೇಬ್ರು ಹೇಳಕತ್ತಾರ, ಬರ್ರಿ ಮುಂದ್ ಬರ್ರಿ ಹೇಳ್ರಿ ಅಣ್ಣ. ಇದು ಎಕ್ಸ್ಪ್ಲನೇಷನ್ ಕೊಡ್ರಿ, ಒಂದ್ ರೈತರಿಗೆ ಒಂದು ಎಕ್ಸ್ಪ್ಲನೇಷನ್ ಆಗ್ತದ, ಹೇಳ್ರಿ ಸರ್. ಸಮ್ಮರ್ದಾಗ ನಮ್ಗ್ ನೀರ್ ಇಲ್ಲ ಅಂತ ನಾವು ಬೆಳೆ ಬೆಳಿತಾ ಇಲ್ರಿ. ಬಟ್ ಇದು ವೆರೈಟಿ ಹಾಕಿದಾಗ ಅದ್ರ ಜೊತೆಗೆ ನಾವು ಕುಬಸೈಲ್ ಹಾಕ್ದಾಗ್ರಿ. ಸೊ ಕುಬಸೈಲ್ ಕಂಡೀಷನರು ಪ್ಲಸ್ ನಾವು ಫರೋ ಸಿಸ್ಟಮ್ ಮಾಡ್ಕೊಂಡಿದೀವಲ್ರಿ, ಅಲ್ಲಿ ಆಲ್ರೆಡಿ ನಾವು ಮಲ್ಚಿಂಗ್ ಮಾಡಿದ್ರಲಿಂದ ಸೊ ಅದೇ ನೀರು ನಮ್ಗೆ ಗಿಡಕ್ಕೆ ಸಾಕಾಗುತ್ತೆ. ಅದಕ್ಕೆ ಅಷ್ಟು ಮಾಯಿಶ್ಚರ್ ಇದ್ರೆ ಸಾಕಾಗ್ತದೆ. ಅಷ್ಟೇ ಮಾಯಿಶ್ಚರ್ ಬೇಕ್ರಿ. ನಾವು ಹೆಚ್ಚು ನೀರ್ ಕೊಟ್ಟಾಗ ಅದು ಇನ್ನೂ ಏನಂತಾರೆ ಜಾಸ್ತಿ ಬರ್ತದೆ. ಬಟ್ ಈಗ ಇರೋ ಒಣ ಬೇಸಾಯದಲ್ಲಿ ಆ ಪರ್ಟಿಕ್ಯುಲರ್ ಸೆಗ್ಮೆಂಟ್ ವರ್ಕ್ ಆಗಲ್ಲ. ನೋಡೋಣ ಸರ್, ಇದು ನೀವ್ ಹೇಳಿದಂಗ ಈ ಸರಿ ಬ್ಯಾಸಿಗ್ಯಾಗ ಹಾಕ್ತೀನಿ, ಈ ಸರಿ ಮಳೆಗಾಲಕ್ಕೆ ಹಾಕ್ತೀನಿ. ನೆಕ್ಸ್ಟ್ ಬ್ಯಾಸಿಗೆ ಅದಕ್ಕ ನಿಂಬಲ್ಲಿ ನೀರ್ ಅದನ್ನೇ ಮಲ್ಚಿಂಗ್ ಮಾಡಿ ಇಟ್ಟು ನೋಡೋಣ ಸರ್. ಈಗ ನಾವು ಇದನ್ನ ಕಟಿಂಗ್ ಮಾಡದ್ಮೇಲೆ ಇವೇನ್ ನಾವು ತೆಗಿತೀವಲ್ಲ ಸರ್, ಅದೇ ಲೈನ್ಗೆ ಮಲ್ಚಿಂಗ್ ಹಾಕ್ಬಿಡ್ಬೇಕು. ಅದೇ ಯೂಶಲಿ ಮಲ್ಚಿಂಗ್ ಹಾಕಿದಾಗ ನಮ್ಗೆ ಮಾಯಿಶ್ಚರ್ ಮೇಂಟೈನ್ ಆಗೇ ಆಗ್ತದೆ. ನೋಡೋಣ ಸರ್, ಇದು ಒಂದು ಟ್ರಯಲ್ ಮಾಡಿ ನೋಡೋಣ. ರೈತರ ಎಳ್ಗಿಗಾಗಿ ಚಲೋ ಆಗ್ತದ. ಅಣ್ಣ ನಿಂಬಲ್ಲಿ ನೀರ್ ಅದರಿ, ನಂಬಲ್ಲಿ ನೀರ್ ಅದರಿ. ಠೀಕ್ ಅದ್ರಿ, ನೀವು ನೀರ್ ಇದ್ದವ್ರು ಇದ್ದಿದ್ದೇವ್ರಿ. ಈಗ ನೀರ್ ಇರ್ಲಾರ್ದವ್ರಿಗೆ ಮಲ್ಲಿಕಾರ್ಜುನ ಅವ್ರ ಹೊಲ್ದಾಗ ನೀರಿಲ್ಲ. ಈಗ ಅಂತವ್ರ ಹೊಲಕ್ಕ ಇದು ಅವ್ರು ಡಿಸೈನ್ ಮಾಡಿದ್ದು, ನಾವು ಅವ್ರ ಕಲ್ ಡಿಸೈಡ್ ಮಾಡಿದ್ದು ಇದ್ರ ಸಲ ಏನಂದ್ರೆ ನಮ್ ಗುಲ್ಬರ್ಗ ಮಂದಿಗೆ ನೀರ್ ಇರ್ಲಾರ್ದ ಹೆಂಗ್ ಬೆಳಿಬೇಕು ಅಂಬದೇ ಡಿಸೈಡ್ ಮಾಡಿ ನಾವು ಮಾಡಿದ್ರಿ ಅಣ್ಣಾರ. ಇದು ನಿಂಬಲ್ಲಿ ನೀರ್ ಕೊಟ್ರಿ ಇಳುವರಿ ಹೆಚ್ಚಿಗೆ ಬಂದೇ ಬರ್ತದ್ರಿ, ಅದ್ರಾಗ ಎರಡನೇ ಪ್ರಶ್ನೆ ಇಲ್ರಿ. ಒಣ ಬೇಸಾಯದಾಗಿಂದು ಈಗ ಒಂದ್ ಹೊಲದ ವಿಡಿಯೋ ತಕೊಂಡ್ ಬಂದೇವ್ರಿ, ಇಟ್ಟು ಬರಲ್ರಿ ಅಣ್ಣಾರ. ಯಾಕಂದ್ರೆ ಅವ್ರು ನೀರ್ ಕೊಟ್ಟಿಲ್ಲ ಪಾಪ, ಅವರು ಇಳುವರಿ ಕಮ್ಮಿ ಆಗ್ತದ. ಅಂದ್ರೂ ಏನಿಲ್ಲ ಅಂದ್ರೂ ಮಿನಿಮಮ್ 6 ಕ್ವಿಂಟಲ್ ಪರ್ ಏಕರ್ ರೀ ಅಣ್ಣ. ಯಾವ್ದ್ರಿ ಒಣ ಬೇಸಾಯದಾಗ್ರಿ. ನಿಮ್ ನೀರಾವರಿದ ಕಮ್ ಸೆ ಕಮ್ 9 ರಿಂದ 12 ಹೋಗ್ಬೇಕ್ರಿ ಅಣ್ಣಾರ. 9-9.5 ತೆಗದೀನಿ ಸರ್. 9 ರಿಂದ 12 ರೀ ಅಣ್ಣಾರ. ನೀವ್ ನೀರ್ ಕೊಟ್ರಿ ಒಂದ್ ಬೆಳಿಗ್ರಿ ಅಂದ್ರೆ 12 24 ರೀ, 24 ಕ್ವಿಂಟಲ್ ಬರ್ಬೇಕ್ರಿ. ಬೇಡ ನೀವು 9 ಹಿಡಿದ್ರು 18 ಕ್ವಿಂಟಲ್ ನೀರ್ ಕೊಡೋರ್ ಇದ್ರಿ ಅಣ್ಣಾರ. ಇದು ಬಾಳ ಚಂದ ಅದ್ರಿ ಅಣ್ಣಾರ. ನಮ್ ರೈತರು ಯಾಕೆ ತಪ್ಪಾರೋ, ಇದು ಯಾಕೆ ಬಿಟ್ಟಾರೋ ಗೊತ್ತಿಲ್ಲ. ಈ ತಳಿ ತರ್ಬೇಕಾಗಿತ್ತು, ಮಲ್ಲಿಕಾರ್ಜುನ ಮೊದ್ಲೇ ತರ್ಬೇಕಾಗಿತ್ತು. ಇದು ಬೀಜ ಲೇಟ್ ಮಾಡ್ಯಾರ ಇವ್ರು. ಅಂದ್ರೂ ಇದು ಹೇಳ್ತೀನಲ್ರಿ ಅಣ್ಣಾರ, ಕಮ್ ಸೆ ಕಮ್ 12 ಕ್ವಿಂಟಲ್ ರೀ 2 ಬೆಳಿದಾಗ್ರಿ. ಎಲ್ರಿ ಒಣ ಬೇಸಾಯದಾಗ್ರಿ ಅಣ್ಣಾರ. ನೀವು ನೀರೇ ಕೊಡಲ್ಲ ಹೊಲ್ದಾಗ, ಮಳೆ ಆಶ್ರಿತ ಹೊಲ್ಗೊಳ್ದಾಗ ಅದು ರೀ. ನೀವು ನೀರ್ ಕೊಟ್ಟಿರಂದ್ರೆ 18 ಮುಂದೆ ಮಾತಾಡ್ರಿ ಅಣ್ಣಾರ, ನೀವು ಯಾಕೆ ಮಾತಾಡ್ಬೇಡ್ರಿ. ನೀವು ಈ ಸಲ ರಾಶಿ ಮಾಡ್ತೀರಿ, ಈ ಸರಿ ಮಾಡ್ತೀವಿ, ಗೊತ್ತೇ ಆಗ್ತದೆ ಸರ್. ನನಗೊಂದಿಷ್ಟು ಲೆಕ್ಕ ಕೊಡ್ರಿ ಅಣ್ಣ. ನೀವು ಡೆಫಿನೆಟ್ಲಿ ಫೀಡ್ಬ್ಯಾಕ್ ಮಾಡ್ತೀನಿ. ಇದು ನಿಮ್ಗೆ ಓವರ್ ಆಲ್ ಈ ತಳಿ ಹೆಂಗ್ ಅನ್ಸ್ತದ್ರಿ? ಓವರ್ ಆಲ್ ನೋಡ್ಬೇಕಾದ್ರೆ ಸರ್, ಇದ್ರದ್ದು ಸೈಜ್, ಸೀಡ್ ವೇಟ್ ನೋಡಿದ್ರೆ ಚಲೋ ಅದ ಸರ್, ಕಂಪೇರಿಂಗ್ ಟು ನಮ್ಮ ಬಾಕಿ ತಳಿಕಿನ. ರೇಟ್ನು ಚಲೋ ಸಿಗ್ತದೆ ಸರ್. ಕಾಳ ದಮ್ ಆಗಿದ್ದಕ್ಕ, ಬೋರ್ ಇದ್ದಿದ್ದಕ್ಕ ರೇಟ್ನು ಚಲೋ ಸಿಗ್ತದ. ಓವರ್ ಆಲ್ ರೇಟಿಂಗ್ ಇದಕ್ಕ 5 out of 5 ಚಲೋ ಅದ ಸರ್. 5 out of 5. ಸೊ ಈ ತಳಿ ಬೆಳೆಸ್ಬೇಕು ಸರ್, ಬೆಳೆಸ್ಬೇಕು ಸರ್. ಇದು ನೀವು ಹಸಿಕಾಯಿ ತಿಂದ್ರಿ ಅಂತಂದ್ರೆ ಶೇಂಗಾ ತಿಂದಂಗ ಆಗ್ತದೆ ಸರ್. ಇದು ಹಂಗೈತ್ ಸರ್. ಇದು ಕಾಳಿನ ಶೈನಿಂಗ್ ಬಹಳ ಅದ ಸರ್. ಸರ್ ನಾವ್ ಆಗಲೇ ಲೆಕ್ಕ ಮಾಡಿದ್ವಲ್ರಿ, ಅದು ಒಣಗಿರ ಕಾಳಗಿರಿ 50 ಗ್ರಾಮ್, ಹಸಿಕಾಯಿ ತೂಕ ಹಾಕದಲ್ರಿ. ಒಣಗಿರೋ ಕಾಳು ನಮ್ಗೆ 350 ಗ್ರಾಮ್ ಮಿನಿಮಮ್ ಬರ್ತದೆ ಪರ್ ಪ್ಲಾಂಟ್. ಅದೇ 6 ಕ್ವಿಂಟಲ್ ರೀ ಅಣ್ಣ. ಒಣ ಬೇಸಾಯದಾಗ 6 ಕ್ವಿಂಟಲ್ ರೀ 2 ಸಲ ಅಂದ್ರೆ 12 ಕ್ವಿಂಟಲ್ ರೀ ಅಣ್ಣ. ನೀರ್ ಬಿಟ್ರೆ ಕಮ್ ಸೆ ಕಮ್ 9 ಕ್ವಿಂಟಲ್ ಇಂಟು 2 ಸಲ ರೀ ಅಣ್ಣ. ಇನ್ನ ಟೈಮ್ ಅದಲ್ರಿ ಅಣ್ಣ, ಇನ್ನ ಟೈಮ್ ಅದ ಸರ್. ಇದು ಕಾಳಿನ ಶೈನಿಂಗ್ ನೋಡ್ರಿ ಹೆಂಗದ ಈಗ. ಒಂದ್ ಇದ್ರಾಗಿಂದ್ರಿ ಅಣ್ಣ, ನೀವು ಒಂದ್ ಇದ್ರೊಳಗಿಂದ ಒಂದ್ ಪಾಡ್ದಾಗ ತೆಗ್ದಿದ್ದು. ಮತ್ ಇದು ಹೆಂಗ್ ವೇಟ್ ಕಮ್ಮಿ ಬರ್ತದ್ರಿ ಅಣ್ಣ? ವೇಟ್ ಚಂದ ಬರ್ತದೆ, ವೇಟ್ ಚಂದ ಬರ್ತದ ಸರ್. ಕಾಳ ಚಲೋ ಅದ ಅಡಂಟ್ ಅಣ್ಣ. ಇದಕ್ಕೆ ಇದು ನೀವು ಗುಲ್ಬರ್ಗ ಮಂದಿಗೆ ನೀವು ನಿಮ್ ಪ್ರಕಾರ, ನಿಮ್ ಮನ್ಸಿನ ಪ್ರಕಾರ ನೀವು ರೆಕಮೆಂಡ್ ಮಾಡ್ತೀರ? ಡೆಫಿನೆಟ್ಲಿ ಸರ್. ಈಗ ಆಲ್ರೆಡಿ ನಾ ಈ ವರ್ಷ ಕೆಲವು ಜವರ್ಗಿ ತಾಲೂಕಾ ಸ್ವಂತವ್ರಿಗೆ ರೈತರಿಗೆ ಮಾತನ್ನು ಕೊಟ್ಟಿನಿ, ನಿಮ್ಗೆ ಒಂದ್ 1/2 ಕಿಲೋ 1 ಕಿಲೋ ಬೀಜ ಕೊಡ್ತೀನಿ, ಪ್ರಮೋಟ್ ಮಾಡ್ಕೊಂಡ್ ತಗೊಂಡ್ ಸರ್. ಏನ್ ತಪ್ಪ ಸರ್? ರೈತರಿಗೆ ಮಾಡ್ಲಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಮಾಡ್ತೀವಿ?
ಮಾಡಿ ಬೆಳಸನ್ ಸರ್. ಖರ್ಚು ಹೆಂಗ ಅನಿಸ್ತದ್ರಿ ಅಣ್ಣ ಇದಕ್ಕೆ? ಏನಿಲ್ಲ ಸರ್. ಅದೇ 2 ಚೀಲ ಗೊಬ್ಬರ ಏನಿಲ್ಲ ಸರ್, 3,000 ರೂಪಾಯಿ ಮುಗಿದೋಯ್ತು ಸರ್. ಇಲ್ರಿ ಅಣ್ಣ 2 ಚೀಲಕ್ಕ 2,000 ಹಿಡೀರಿ. 800 ನಿಮ್ಗೆ ಇಲ್ಲಿ ಗುಲ್ಬರ್ಗದವ್ರದ್ರಿ ಕಮ್ಮಿ ಬೀಳ್ತದ, ಹೊರಗಿನ 1,000 ರೂಪಾಯಿ ಬೀಳ್ತೈತ್ರಿ ಅಣ್ಣ. 1000 ಅಂದ್ರೆ 2 ಚೀಲ ಐತ್ರಿ ಅಣ್ಣ. 2,000 ಪ್ಲಸ್ 2 ಲೀಟರ್ ಎಣ್ಣೆ, 2 ಪ್ಯಾಕೆಟ್, 1 ಪ್ಯಾಕೆಟ್ ಗ್ರೋತ್ ಪ್ರಮೋಟ್. ಇಲ್ಲ 2 ಚೀಲ ಕೂಬಾ ಸಾಯಿಲ್ ಕಂಡೀಷನರ್ 1,000 ರೂಪಾಯಿ ರೀ. 2 ಗ್ರೋತ್ ಪ್ರಮೋಟರ್ ಅಂದ್ರೆ 1,100, 3,100 ಪ್ಲಸ್ 1,500, 3,100, 3,600, 4,600 ರೂಪಾಯಿ ಎಕರೆ ಖರ್ಚು ಬಂತ್ರಿ ಅಣ್ಣ. ಇದು ಬಿಟ್ಟು ಮತ್ತೇನ್ರ ಹಾಕಿರೇನ್ರಿ ಅಣ್ಣ? ಏನಿಲ್ರಿ, ಏನೂ ಇಲ್ಲಲ್ರಿ, ಯಾವ್ದು ಮತ್ತೆ ಏನಿಲ್ಲ. ಮಳಿನೇ ಐತಿ ಸರ್, ಏನು ಹಾಕದೇ ಬೇಕಾಗಿದಿಲ್ಲ. ಗೊಬ್ಬರ ಹಾಕಿನಿ, ಅದಕ್ಕ ಚಲೋ ಬಂದ್ಬಿಟ್ಟದ, ಮುಗಿದೋಗ್ಯದ ಸರ್. ಅದ್ರೊಳಗೆ ಬೆಸ್ಟ್ ಅದ ಸರ್. ನಮ್ ಗುಲ್ಬರ್ಗ ರೈತರಿಗೆ ಚಲೋ ಅಲ್ರಿ ಪಾಪ. ಇಲ್ಲ ಆಗ್ಲಿ ಸರ್, ಗುಲ್ಬರ್ಗ ಅಂತಲ್ಲ ಸರ್, ನಮ್ ದೇಶದ ರೈತರಿಗೆ ಚಲೋ ಆಗ್ಲಿ. ಎಲ್ಲಾ ಕಡೆ ಬೆಳಿತಿದ್ದು ಹೋಯ್ತು ಅಂತಂದ್ರ ಚಲೋ ಅದ ಸರ್. ಸಾವಯವದ ತಿನ್ನೋದ್ರೆ ಬಹಳ ಉತ್ತಮ ಅದ ಸರ್. ಈಗ ಇದನ್ನ ನೀವು ತಿಂದ್ ನೋಡ್ರಿ ಎಷ್ಟು ರುಚಿ ಅದ. ಈಗ ಅದೇ DAP ಹಾಕಿ ಹೊಲ್ದಾಗಿನ್ ತಿಂದ್ ನೋಡ್ರಿ ಅದು ಹೆಂಗದ. ಆ ಟೇಸ್ಟ್ ಇದು ಬೇರೆನೆ ಆಗ್ತದೆ ಸರ್. ನ್ಯೂಟ್ರಿಷನ್ ವ್ಯಾಲ್ಯೂ ಬಹಳ ಹೈ ಬರ್ತದ್ರಿ. ಇದು ಇನ್ನೊಂದ್ ಏನದ್ರಿ ಅಣ್ಣ, ನಮ್ ಗುಲ್ಬರ್ಗದಾಗ ನಾ ನೋಡಿನ್ರಿ, ನಾ ಯಾವ ತೊಗರಿದವ್ರು ಮಾತಾಡ್ತಾರಲ್ರಿ, 1.5 ಚೀಲ, 2 ಚೀಲ, 3 ಚೀಲ ರೈತರದ್ದು ಪಾಪ. 3 ಚೀಲ ತೆಗೆದು ಏನ್ ಆಗ್ಬೇಕ್ರಿ ಅಣ್ಣ? ಲಾಸ್ಟ್ ಟೈಮ್ ಇಂದು ನಾ ಕೂಬಾ ಸಾಯಿಲ್ದಾಗ ಬೆಳೆದಿದ್ ತೊಗರಿ ಸರ್ 152 ವೆರೈಟಿ. ಇದು ಒಂದ್ 9 ಕ್ವಿಂಟಲ್ ಬ್ಯಾಳೆ ಮಾಡೀನಿ ಸರ್. ಈ ಹುಡುಕಾಡಿದ್ರೆ ನನ್ಬಲ್ 4-5 ಕಾಳು ಬ್ಯಾಳೆ ಸಿಗಲ್ಲ. 230 ರೂಪಾಯಿ ಕೆಜಿ ಮಾರೀನಿ ಸರ್. ಯಾರು ತಗೊಂಡಾರ ಮತ್ ಹೊಳ್ಳಿ ಅವ್ರು ತಗೊಂಡಾರ ನನ್ನ ಹತ್ರ. ನಮಗೂ ಕಳ್ಸಿಲ್ ನೀವು ಅನ್ಬೇಕು. ಈ ಸರಿ ಕಳಿಸ್ತೀನಿ ಸರ್. ನಮ್ಮ ಮನೆಗೆ ಅಲ್ಲ, ಮನೆಯವ್ರಿಗೆ ಬಿಟ್ಟು ಮೊದಲು ಹೊರಗಿನವ್ರಿಗೆ ತಿನ್ಸಿದ್ವಿ ಅಂತಂದ್ರ ಅವ್ರು ಗೊತ್ತಾಗ್ಬೇಕಲ್ಲ ಸರ್. ಮಲ್ಲಿಕಾರ್ಜುನ ಅವ್ರ ಬಲ್ಲಿ ಹೋದ್ರಿ. ನನಗೆ ಈ ಸಲ ತೊಗರಿ ಚಲೋ ಸಿಗ್ತದೆ. ಇಲ್ಲ, ಈ ಸರಿ ನಾ ಡೆಫಿನೆಟ್ಲಿ ಇದ್ರದ್ದು ಬ್ಯಾಳೆ ಮಾಡ್ತೀನಿ ರೀ. ಈ ತೊಗರಿ ಬ್ಯಾಳೆ ಮಾಡ್ತೀನಿ ಸರ್. ಮಾಡ್ರಿ ಅಣ್ಣ, ಚಲೋ ಅದರಿ. ಮಾರ್ಕೆಟ್ ಸೆಟಪ್ ಮಾಡ್ಕೊಡ್ರಿ ಮಲ್ಲಿಕಾರ್ಜುನ. ಎಂಕ್ವೈರಿ ಭಾಳ ಅದಾವ ನಂಬಲ್ಲಿ. ಅಣ್ಣ 230 ಇಸ್ ನಾಟ್ ಬ್ಯಾಡ್ ರೇಟ್. 230 ಚಲೋ ಸರ್. ಬೆಲ್ಗಾಮ್ ಆರ್ಗ್ಯಾನಿಕ್ ಸ್ಟೋರ್ಸಿಗೆ ಕಳ್ಸಿನಿ ಸರ್. ಒಂದು ಸಾಂಗ್ಲಿ ಆರ್ಗ್ಯಾನಿಕ್ ಸ್ಟೋರಿಗೆ ಕಳ್ಸಿನಿ. ಇಲ್ಲಿ ಸ್ವದೇಶಿದವ್ರಿಗೂ ಮಾತಾಡಿದ, ತಗೊಂಡ್ ಬರ್ರಿ ಅಂದ್ರೆ ಅವ್ರ ಹೆಸರು ಹೋಗಕ್ ಆಗಿಲ್ಲ ನನಗಷ್ಟೇ. ಪಾಪ ಅನಿಲ್ ಅವರು ಅದರ ಸ್ವದೇಶಿದಾಗ ಅವರು ಎಲ್ಲ ಪ್ರಮೋಟ್ ಮಾಡಾಕತ್ತಾರ. ಬಟ್ ನನಗೆ ಅಲ್ಲಿ ಆಗಿಲ್ಲ ಸ್ಯಾಂಪಲ್ ಕೊಡಕ್. ಡಿಮ್ಯಾಂಡ್ ಅದ ಸರ್. ನಿಮ್ಗೇನು ಮಾರ್ಕೆಟಿಂಗ್ ಏನು ಪ್ರಾಬ್ಲಮ್ ಏನು ಆಗಿಲ್ಲ ಸರ್ ಅದ್ರೊಳಗೆ. ಈ ತೊಗರಿ ಎಲ್ಲಿ ಓಡಿಸ್ತೀರಿ? ಇಲ್ಲೇ ಲೋಕಲ್ ಗಿರಣಿಯಾಗ ಓಡಿಸ್ತೀನಿ ಸರ್. ಅದ್ರದ್ದು ಖರ್ಚು ಬರ್ತದ್ರಿ? ಅದು ಸೇರಿಗೆ 8 ರೂಪಾಯಿ 9 ರೂಪಾಯಿ ತಗೊಂತಾರ ಸರ್ ಅವ್ರು. ಕಿಲೋ ಹಿಡಿದ್ರಿ ನಮ್ಮ ಹೋಟೆಲ್. ಹಾ ಸರ್. 10 ರೂಪಾಯಿ ಕಿಲೋ ಅಂದ್ರೆ ಏನು ಅಲ್ಲೇ ಇಲ್ರಿ. ಹಾ ಸರ್. ಕಾಸ್ಟ್ ಅಂದ್ರೆ ಏನು ಅಲ್ಲೇ ಇಲ್ಲ ಅಂತ ಹೇಳಿದ್ರಿ. ಅಷ್ಟ ಆಗಲ್ಲ ಸರ್. ಆದ್ರೂ ಅದ್ರ ಹೊಟ್ಟ ಹಿಟ್ಟ ಅದೆಲ್ಲ ನನಗೆ ದನಗಳಿಗೆ ಆಗ್ತದೆ ಸರ್. ಬ್ಯಾಳಿ ಆರ್ಗ್ಯಾನಿಕ್ ದಾಲ್ ನಾ ಮತ್ತೊಬ್ರಿಗೆ ಕೊಡ್ತೀನಿ, ಅದು ನನಗೆ ಖುಷಿ ಅದ ಸರ್. ಆರ್ಗ್ಯಾನಿಕ್ ತಿನ್ಸಾಕತ್ತೀನಿ ಅನ್ನೋದು. ಹೊಳ್ಳಿ ಬಂದವ್ರೆ ನನಗೆ ಇನ್ನ 10 ಕೆಜಿ ಅಂತ ಕೇಳ್ತಾರಲ್ಲ ಸರ್, ಅವಾಗ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗ್ತದೆ. ನಾ ಅಲ್ಲಿ ಏನೋ ಒಂದು ಒಳ್ಳೆ ಕೆಲಸ ಮಾಡೀನಿ, ಅದ್ರಲಿಂದೇ ನನ್ನ ಹತ್ರ ವಾಪಸ್ ಬರ್ತಾರ ಅನ್ನೋದು. ಥ್ಯಾಂಕ್ ಯು ಸರ್. ಕೊಟ್ಟಿದ್ದಕ್ಕೆ ನಾ ರೈತರಿಗೆ ಇದ್ರ ಬಾರಿ ಹೇಳ್ತೀನಿ ಅಣ್ಣ, ನೀವು ಹೇಳ್ರಿ. ಮಾತು ಕೇಳ್ತಾರೆ ಅಣ್ಣ, 4 ಮಂದಿಗೆ ಚಲೋ ಆಗಲ್ಲ ಅಂತ ಹೇಳಿದ್ರು. ಭಾರತದ ನೆಲ ನನ್ನ ತಾಯಿ ಭೂದೇವಿ, ನಿನ್ನ ಪ್ರಾರ್ಥಿಸುತ್ತೇವೆ. ನಿನ್ನ ಮಡಿಲಲ್ಲಿ ಜೀವನದ ಬೀಜ ಬಿತ್ತುತ್ತೇವೆ. ನಿನ್ನ ಮಣ್ಣಿನಲ್ಲಿ ನಮ್ಮ ಜೀವನ ನೆಲೆಸಿದೆ. ನಿನ್ನ ಕಾಪಾಡಿದರೆ ನಮಗಾಗಿ ಆರೋಗ್ಯಕರ ಆಹಾರ ಬೆಳೆ. ನಾವು ಸಾವಯವ ಕೃಷಿಕರು, ಸಾವಯವ ನಮ್ಮ ಪ್ರಾರ್ಥನೆ. ನಮ್ಮ ಸಂಪ್ರದಾಯವನ್ನು ಮರೆತಿಲ್ಲ, ನಮ್ಮ ಭೂತಾಯಿ ಮರೆತಿಲ್ಲ. ಕೂಬಾ ಸಾಯಿಲ್ ಕಂಡೀಷನರ್ ಎಲ್ಲ ಲಘು ಮತ್ತು ಸೂಕ್ಷ್ಮ ಪೋಷಕಾಂಶಗಳೊಂದಿಗೆ ಬಲವರ್ಧಿತವಾಗಿರುವ ಏಕೈಕ ಗೊಬ್ಬರ. ಸಸ್ಯದ ಅವಶ್ಯಕತೆಗಳಿಗೆ ಅನುಗುಣವಾಗಿ ಪೋಷಕಾಂಶಗಳನ್ನು ನೀಡುತ್ತದೆ. ವಿಸ್ತೃತ ಜೀವಿತಾವಧಿ ಹೊಂದಿದೆ. ತೇವಾಂಶವನ್ನು ಸಂಗ್ರಹಿಸಿ ನೀರಿನ ಕೊರತೆಯಲ್ಲಿಯೂ ತಾಪಮಾನ ಹೆಚ್ಚಾದರೂ ಹಸಿರು ಬೆಳೆ ಚೈತನ್ಯವನ್ನು ನೀಡುವ ಜೀವಧಾರೆ.